ಎಸ್. ಪಂಜಾಬ್ನ ಫಿರೋಜ್ಪುರ ಸೆಕ್ಟರ್ನಲ್ಲಿ ಅಚಾನಕ್ ಗಡಿರೇಖೆ ದಾಟಿರುವ ಬಿಎಸ್ಎಫ್ ಜವಾನ್ ಪಿಕೆ ಸಿಂಗ್ರನ್ನ ಪಾಕಿಸ್ತಾನ ರೇಂಜರ್ಗಳು ಬಂಧಿಸಿದ್ದಾರೆ. ಯೋಧನ ಬಿಡುಗಡೆಗೆ ಕೇಂದ್ರ ಸರ್ಕಾರ ಪ್ರಯತ್ನವನ್ನು ನಡೆಸ್ತಾ ಇದೆ. ಇನ್ನು ಭಾರತದ ದಾಳಿ ಮಾಡಿದರೆ ನಾವು ಕೂಡ ಪ್ರತಿದಾಳಿ ಮಾಡ್ತೀವಿ ಅಂತ ಪಾಕ್ ರಕ್ಷಣಾ ಸಚಿವ ಖವಾಜಾ ಆಸಿಫ್ ಹೇಳಿದ್ದಾನೆ. ಅಲ್ಲದೆ ಪಹಲ್ಗಾಮ್ ಉಗ್ರ ದಾಳಿಯಲ್ಲಿ ನಮ್ಮ ಕೈವಾಡ ಇಲ್ಲ, ಆರೋಪಕ್ಕೆ ಸಾಕ್ಷಿ ಕೊಡಿ ಅಂತ ಕೇಳಿದ್ದಾನೆ. ಮಾಮೂಲಿಯಂತೆ ಪಾಕಿಸ್ತಾನಕ್ಕೆ ಅದೇ ಕೆಲಸ, ಮಾಮೂಲಿ. ಅದು ನಮ್ದೇನು ತಪ್ಪಿಲ್ಲಪ್ಪ. ಒಸಾಮಾ ಬಿನ್ ಲಾಡನನ್ನು ಇಟ್ಕೊಂಡಿದ್ದೆಲ್ಲೋ ಮೂರ್ಖ ಶಿಖಾಮಣಿ ಅನ್ನೋವಂಥ ದೇಶ ನಿಮ್ಮ ಜೊತೆಲಿರಲಿಲ್ಲ, ನಿಮ್ಮ ಜೊತೆ ಇರಲಿಲ್ಲ. ಹಫೀಜ್ ಸೈಯದನ್ನು ಇಟ್ಕೊಂಡಿದ್ದೀರಲ್ಲ, ಉಗ್ರ ಅಲ್ಲ, ಸತ್ಯ ಹರಿಶ್ಚಂದ್ರನ ಮೊಮ್ಮಗನ ಅವನು. ಆ ಕಚಡ ಇವನೊಬ್ಬ ಜೋಕರ್ ಪ್ರೈಮ್ ಮಿನಿಸ್ಟರ್. ಇವನು ಈ ಜೋಕರ್ಗೆ ಯಾರೋ ಗುಂಡು ಹೊಡಿತಿಲ್ಲ ಅಲ್ಲಿ, ಆ ಬೆಂಜೀರ್ ಬುಟ್ಟೋಗಿ ಹೊಡೆದಂಗೆ ಅವ್ನಿಗೆ ಹೊಡಿಬೇಕಾಗಿತ್ತು ಫಸ್ಟು. ಇವನಿಗೆ ಆ ಪಾಕಿಸ್ತಾನದ ಆರ್ಮಿ ಚೀಫ್ಗೆ ಪೆಂಟಗಾನ್ನ ಎಕ್ಸ್ ಅಫಿಷಿಯಲ್ ಒಬ್ಬ ಹೇಳ್ತಾನೆ, ಅವನೇ ಭಯೋತ್ಪಾದಕ, ಫಸ್ಟ್ ಅವ್ನು ಹೊಡಿಬೇಕು ಅಂತ. ನಾನಲ್ಲ. ಈಗ ಶಿಮ್ಲಾ ಅಗ್ರಿಮೆಂಟನ್ನು ಈ ಜೋಕರ್ರು ಹಿಂದಕ್ಕೆ ತಗೋತಾನಂತೆ. 1972 ಶಿಮ್ಲಾ. ಫಸ್ಟ್ ಆಫ್ ಆಲ್ ಆ ಶಿಮ್ಲಾ ಅಗ್ರಿಮೆಂಟನ್ನು ಇಂದಿರಾ ಗಾಂಧಿ ಮಾಡಿದ್ದೇ ತಪ್ಪು ನನ್ನ ಪ್ರಕಾರ. ಹಿಸ್ಟಾರಿಕಲಿ ಐ ವಿಲ್ ಸೇ ಇಟ್ ವಾಸ್ ರಾಂಗ್. ಅವತ್ತೇ ವಿ ಶುಡ್ ಹ್ಯಾವ್ ಫಿನಿಶ್ ಪಾಕಿಸ್ತಾನ್. ಇವತ್ತು ಈ ಪರಿಸ್ಥಿತಿ, ಎರಡು ಮಿಸ್ಟೇಕ್ ಇಂಡಿಯಾ ಮಾಡಿದ್ದು. 47ನಲ್ಲಿ ಇಟ್ ಶುಡ್ ಹ್ಯಾವ್ ಬಿನ್ ವೆರಿ ಕ್ಲಿಯರ್, ದಿಸ್ ಈಸ್ ಹಿಂದೂ, ದಿಸ್ ಇಸ್ ಮುಸ್ಲಿಂ ಅಂತ ಕ್ಲಿಯರ್ ಆಗೋಗ್ಬಿಡ್ಬೇಕಾಗಿತ್ತು ಅಲ್ಲೇ. 72ನಲ್ಲಿ ಚಾನ್ಸ್ ಸಿಕ್ಕಿದಾಗ ಬಡ್ದು ಮುಗಿಸ್ಬಿಡ್ಬೇಕಾಗಿತ್ತು. ವಿ ಶುಡ್ ಹ್ಯಾವ್ ರೀಚ್ಡ್ ಕರಾಚಿ, ವಿ ಶುಡ್ ಹ್ಯಾವ್ ಫಿನಿಶ್ಡ್ ಇಟ್ ಆ್ಯಂಡ್ ವಿ ಶುಡ್ ಹ್ಯಾವ್ ಡಿವೈಡೆಡ್ ದಟ್ ಕಂಟ್ರಿ ಇನ್ನೊಂದು ಪೀಸಲ್ಲಿ. ದಾಟ್ ಮಿಸ್ಟೇಕ್ ವಿ ಹ್ಯಾವ್ ಡನ್. ಈಗ ಅದನ್ನು ರದ್ದು ಮಾಡ್ತಾನಂತೆ, ಮಾಡ್ಕೋ ಹೋಗು. ಏನಾಗತ್ತೆ ರದ್ದು ಮಾಡ್ಕೊಂಡ್ರೆ? ಅದರಲ್ಲಿ ಏನಿದೆ? ಇವತ್ತಿನ ರಾಜಕಾರಣದಲ್ಲಿ ಪರ್ಟಿಕ್ಯುಲರ್ಲಿ ಕಾಂಗ್ರೆಸ್ ಹಿಸ್ಟ್ರಿ ಮರ್ತುಬಿಟ್ಟು ಮಾತಾಡ್ತೀರಿ. ಹಿಸ್ಟ್ರಿ ಹಿಡ್ಕೊಳ್ಳಲ್ಲ ಮಾತಾಡೋವಾಗ. ಏನು ಮಾಡೋಣ ಅದಕ್ಕೆ, ಸಾಯಕ್ಕೆ? ಏನಿಯೋ ಈಗ ಭಾರತದ ವಿಮಾನಗಳನ್ನು ನಮ್ಮ ವಾಯು ಪ್ರದೇಶದಲ್ಲಿ ಹೋಗೋ ಹಂಗಿಲ್ಲ ಅಂತೀರಿ. ಬೇಡ ಬಿಡು, ಏನು ಡೈವರ್ಷನ್ ಆಗತ್ತೆ. ಒಂದು ಕೆಲವು ದೇಶಗಳಿಗೆ ಹೋಗೋದು ಒಂದು 2 ಗಂಟೆ ಕಾಲ ತಡ ಆಗುತ್ತೆ. ಡೆಟೋರ್ನಲ್ಲಿ ಹೋಗ್ತೀವಿ ಅಷ್ಟೇ ತಾನೆ. ಒಂದು 3,000, 5,000, 5,000, 10,000 ಟಿಕೆಟ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಆಗಲಿ, ಆ ತ್ಯಾಗಕ್ಕೆ ಸಜ್ಜಿಲ್ಲ ಅಂತಿದ್ದವನು ಈ ದೇಶದಲ್ಲಿ ಇರೋದೇ ಬೇಡ. ಬಿಟ್ಟಾಗ ದೇಶ ಅಂದ್ರೆ ಆಯಿತು. ಆ ತ್ಯಾಗಕ್ಕೆ ರೆಡಿ ಇಲ್ಲ ಅಂದವನಿಗೆ ನಮ್ಮದು ಪ್ರೂಫ್ ಕೊಡು. ಅವನು ಯಾವನವನು ಶರದ್ ಪವಾರ್ ಪಕ್ಷದ ಲೀಡರ್ ಅಂತೆ, ಭ್ರಷ್ಟಾಚಾರಕ್ಕೆ ಸಿಕ್ಕಾಕ್ಕೊಂಡು ಹೋಮ್ ಮಿನಿಸ್ಟರ್ ಆಗೋ ಅಥವಾ ಯಾರನ್ನೋ ಕಚಡಗಳನ್ನು ಅರೆಸ್ಟ್ ಮಾಡಿಸಿ ದುಡ್ಡು ತಿಂದಿದ್ದು ಕಂತ್ರಿ ಅವನು ಅಧಿಕಾರ ಕಳ್ಕೊಂಡು ಆಚೆ ಹೋಗಿ ನರಿ ನಾಯಿ ಥರ ಬಿದ್ದಿದ್ದಾನೆ. ಅವನು ಹೇಳ್ತಾನೆ ಪ್ರೂಫ್ ಬೇಕಂತೆ. ನಿನ್ನ ಹೆಂಡತಿ ನಾನಿದ್ದಿದ್ರೆ ಹೇಳ್ತಿದ್ದೆ ಅವನಿಗೆ, ನಿನ್ನ ಹೆಂಡತಿ ಮಕ್ಕಳನ್ನು ಕಳಿಸ್ಕೊಡು, ಗುಂಡು ಹೊಡೆದು ಬಿಟ್ಟು ಮೊಬೈಲಲ್ಲಿ ಶೂಟ್ ಮಾಡಿಬಿಟ್ಟು ಕಳಿಸ್ಕೊಡ್ತೀವಿ ಪ್ರೂಫ್ನ ಅಂತ ನಾನು ಹೇಳ್ತಿದ್ದೆ. ಅವನೇನ ನನ್ನ ಜರ್ನಲಿಸಮ್ ಪರಿವ್ಯಾಪ್ತಿಯಲ್ಲಿ ಅವನು ಇದ್ದಿದ್ದಿದ್ರೆ ಕಚಡಗಳಂತಂದು. ಈ ಮಧ್ಯೆ ಪಾಕಿಸ್ತಾನದ ರಾಯಭಾರಿ ಕಚೇರಿ ಬೆಂಗಳೂರಿನಲ್ಲಿ, ಡೆಲ್ಲಿನಲ್ಲಿ ಅವನು ಕೇಕ್ ತಗೊಂಡು ಹೋಯ್ತಿದ್ದಂತೆ. ಟಿ ವಿನವರೆಲ್ಲ ಅವನನ್ನು ಅಟ್ಯಾಕ್ ಮಾಡಿ ಹಿಡ್ಕೊಂಡು ರುಬ್ಬಾಕಿದ್ದಾರೆ. ಏನು ಸಮಾಚಾರ ಅಂತ. ಇದು ಅಂದರೆ ಅವನು ಕೇಕ್ ತಗೊಂಡು ಹೋಗಿದ್ದಾನೆ. ಏನಕ್ಕಪ್ಪ ಕೇಕ್ ತಗೊಂಡು ಹೋಗ್ತಾರೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ರೀ ಮೋದಿ ಸಾಹೇಬ್ರೆ, ಆ ಪಾಕಿಸ್ತಾನದ ಎಂಬೆಸಿ ಯಾಕ್ರಿ ಇರಬೇಕು? ಈಗಲೂ 30 ಜನ ಇಳಿಸೋಣ, ಆ ಕಡೆನೂ 30 ಜನ ಇಳಿಸೋಣ, ಈ ಕಡೆ 3 ಜನನ ಕಳಿಸ್ಬಿಡೋಣ, ಆ ಕಡೆ 3 ಜನನ ಕರ್ಕೊಂಬಂದ್ಬಿಡೋಣ ರೇ. ನಿಮ್ಮ ತಲೆನಲ್ಲಿ ಏನಿದೆ? ಒಳ್ಳೆ ಕಥೆ ಆಯಿತು. ನೀವೇನು ದೊಡ್ಡ ಮನುಷ್ಯ ಅನ್ಕೊಂಡಿದ್ದೆ ನಾನು. ಆ ಪಾಕಿಸ್ತಾನದ ಎಂಬೆಸಿ ಯಾಕಪ್ಪ ಬೇಕು? ಬೀಗ ಹಾಕ್ರಿ, ಒಳಗಡೆಗೆ ಜೇಡ ಕಟ್ಕೊಂಡು ಸಾಯಿಲಿ. ನಿಮ್ಮದು ಏನಕ್ಕೆ ಬೇಕದು? ವೀಸಾ ಕ್ಯಾನ್ಸಲ್ ಅಂತೆ ನಮ್ಮ ದೇಶದವ್ರು. ಇಷ್ಟು ದಿನ ಯಾಕಪ್ಪ ಕೊಡ್ತಿದ್ರಿ? ಇನ್ನೂ ಕೊಡ್ತಾ ಇದ್ರಾ? ಅಯ್ಯೋ, ನಿಮ್ಮ ಬುದ್ಧಿಗಿಷ್ಟು ಸಾರೆ ಹಿಡಿಬೇಕು ನಿಮ್ಮದು. ಅಮಿತ್ ಶಾ ಬ್ರೈನ್ ಗಂಗಾರಿಗ ಇನ್ನೂ ಯಾಕೆ ಕೊಡ್ತಿದ್ರಿ ವೀಸಾ ಇಷ್ಟು ದಿನ? ನಂಗೆ ಅರ್ಥನೇ ಆಗಲ್ಲಪ್ಪ ಇವ್ರದ್ದು. ಪಾಕ್ ಕ್ರಿಕೆಟಿಗ ದಾನಿಶ್ ಕನೇರಿಯಾ ಹೇಳ್ತಾನೆ, ನಾನು ಮುಸ್ಲಿಂ ಆಗಿದ್ದಕ್ಕೆ ನಾಚಿಕೆ ಆಗ್ತಿದೆ. ಕಾರಣ ಪಾಕಿಸ್ತಾನದ ಕೈವಾಡ ಇದೆ ಇದರಲ್ಲಿ. ಬಾಲಿವುಡ್ ಗಾಯಕರು ಸಲೀಂ ಮರ್ಚೆಂಟ್ ಖಂಡನೆ ಅಂತೆ. ಅವನು ಯಾವನೋ ಪಾಕಿಸ್ತಾನದ ಒಬ್ಬ ಹೀರೋ ಅಂತೆ, ಅವನದ್ದು ಯಾವುದೋ ಫಿಲಮ್ ಅಂತೆ, ಅದು ರಿಲೀಸ್ ಯಾವುದೋ ಮೀಡಿಯಲ್ಲಿ ನೋಡಿದ್ರೆ ಅಷ್ಟು ಬ್ಲಾಕ್ಡ್. ಅವನು ಯಾವನೋ ಅವನು ಪದ ಹಾಕಿದವನು ಬ್ಲಾಕ್ಡ್ ಅಂತ. ಬ್ಲಾಕ್ಡ್ ಈಸ್ ಎ ರಾಂಗ್ ವರ್ಡ್. ಬರ್ಕೂಡ್ದದು ಒಳಕ್ಕೆ, ಬ್ಯಾಂಡ್ ಅನ್ಬೇಕು, ಬ್ಲಾಕ್ಡ್ ಅಲ್ಲ. ಎಸ್.